ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಟ್ರೈನಿಂಗ್ ಕ್ಲಾಸ್ ನೋಡಿ. ಲೈನಿಂಗ್ ಕ್ಲಾತ್ ತಗೊಂಡು ಸಮನಾಗಿ ಹರಡ್ಕೊಂಡು, ಈಗ ಇದು ಮೆಜರ್ಮೆಂಟು ನಡುವು 31 ಇರೋರ್ದು, ನಡುವು ಸುತ್ತಳತೆ 31 ನೋಡಿ. ನಾನು ಹೆಂಗೆ ಇಡ್ತೀನಿ ಅಂತ. ಇದು ಇಲ್ಲಿ ನಾನು 11 ಇಂಚು ತೊಗೊಂಡಿದ್ದೀನಿ. ಕೆಳಗೆ ಸ್ವಲ್ಪ ನೋಡ್ಕೊಳ್ಳಿ. ನಾನು 11 ಇಂಚು ಮಾರ್ಕ್ ಮಾಡಿ ಆಮೇಲೆ ಫೋಲ್ಡ್ ಮಾಡ್ತೀನಿ, ಡಬಲ್ ಫೋಲ್ಡ್. ಈಗ ಸಿಂಗಲಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಅಲ್ಲಿಂದ ಫೋಲ್ಡ್ ಮಾಡಬೇಕು 11 ಇಂಚ್ಗೆ. 11 ಇಂಚ್ ಕರೆಕ್ಟಾಗಿ ಡಬಲ್ ಫೋಲ್ಡ್ ಬಂತಲ್ಲ, ಆ ಥರ ಮಾಡಿ ಮತ್ತು ಸಮನಾಗಿ ಹರಡಿ ಕೆಳಗೆ ಆರಾಮಾಗಿ ಕೆಳಗೆ ಕೂತ್ಕೊಂಡು ಮಾಡಿ ಕಲ್ತ್ಕೊಳೋರು ಚಿಂತೆ ಬೇಡ. ನೋಡ್ಕೊಳ್ಳಿ, 31 ನಡುವು ಸುತ್ತಳತೆ ಇರೋರು ನೋಡಿ. ಕ್ರಾಸ್ ಇದೆ ಸ್ವಲ್ಪ, ಅದನ್ನೆಲ್ಲ ಸರಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ನಾನು 11 ಇದೆ ನೋಡಿ. ಈಗ ನೋಡಿ 15 ಉದ್ದ. ಈಗ ನೋಡಿ 5 ಇಟ್ಟಿದ್ದೀನಿ ಮೇಲೆ, ಅದು 11. ಸರಿಯಾಗಿ ಲೈನ್ ಹಾಕ್ಕೊಳ್ಳಿ. ಈಗ ಅಷ್ಟೇ ಕೆಳಗೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. 15. ಈಗ 5 ಶೋಲ್ಡರು ನೋಡಿ, ಅರ್ಧ ಭುಜ ಅಂತಾರೆ. 5ಕ್ಕೆ 3ಕ್ಕೆ ಉಳಿದಿದ್ದು 2 ಕುತ್ತಿಗೆ ಪಟ್ಟಿ, 2 3 ಭುಜ, 5 ಆಯಿತು. ಒಟ್ಟಿಗೆ ಅರ್ಧ ಭುಜ 5. 5ರಲ್ಲಿ 3 ಶೋಲ್ಡರಿಗೆ, 2 ನೆಕ್ಕಿಗೆ, 2 ನೆಕ್ಕು, 3 ಶೋಲ್ಡರ್ಗೆ. ಈಗ ಕಂಕುಳ 5.5 ಬರೆದಿದ್ದೀನಿ ನೋಡ್ಕೊಳ್ಳಿ. ಕಾಣಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ. ಈಗ ಹಿಂದೆ 9.5 ಬ್ಯಾಕ್ ನೆಕ್ ಅಂದರೆ ಹಿಂದುಗಡೆ ಕುತ್ತಿಗೆ ನೆಕ್, ಹಿಂದುಗಡೆ ಸೈಡ್ ಬ್ಯಾಕ್ ನೆಕ್ಗೆ 9. ಇದು 5.5 ಕಂಕುಳ ನೋಡಿ. ಈಗ ಕಟ್ ಮಾಡಿ. ನೋಡಿ ಅಳತೆ ನೋಡ್ಕೊಳ್ಳಿ, ಕಾಣಿಸುತ್ತೆ. ಈಗ ನೋಡಿ 5.5 ಕಂಕುಳ, 15 ಉದ್ದ, ಬ್ಯಾಕ್ ನೆಕ್ 9 ಇಟ್ಟಿದ್ದೆ. ನಮ್ಮ ಇಷ್ಟ ನೆಕ್ಕು 9, 10ವರೆಗೆ ಇಟ್ಕೋಬೋದು. ನೋಡಿ, ನಾನು ಆ ಥರ ಡ್ರಾ ಮಾಡಿದ್ದೀನಿ ಕಂಕುಳ. ಅದೇ ಥರ ಡ್ರಾ ಮಾಡಿ ಈಸಿ ಮೆಥಡ್ನಲ್ಲಿ ಹೇಳ್ಕೊಡ್ತಿದ್ದೀನಿ. ನಿಧಾನವಾಗಿ ನೋಡ್ಕೊಳ್ಳಿ. ಹಿಂದೆ ಕಟ್ಟಿಂಗ್ ಎಲ್ಲ ಮಾಡಿದೆ ನಾನು, ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಮಾರ್ಕ್ ಮಾಡಿದ್ದೆಲ್ಲ ಕಟ್ಟಿಂಗ್ ಆಗಿದೆ. ಈಗ ನೋಡಿ, ಆ ಕಟ್ಟಿಂಗ್ ತಗೊಂಡು
ಇಲ್ಲ ಇದೆ ನೋಡಿ, ಇದೆ. ನನಗಿನ್ನೂ ಬೇರೆ ಕೆಲಸ ಬಿತ್ತು, ಅದಕ್ಕೆ ಅರ್ಧ ಬಿಟ್ಟಿದೆ. ಇದು ಕಟ್ಟಿಂಗ್ ಇದೆ ನೋಡಿ. ಈ ಥರ ಕ್ರಾಸ್ ಕಟ್ ಮಾಡಬೇಕು. ಕ್ರಾಸ್ ಇದ್ದಿದ್ದಿಲ್ಲ, ಆಮೇಲೆ ಸೈಡು. ಈಗ ನೆಕ್. ನಿಧಾನಕ್ಕೆ ಕಟ್ ಮಾಡಿ. ಈಗ ಬ್ಯಾಕ್ ಪಾರ್ಟು, ಹಿಂದಿನ ಪಾರ್ಟು ರೆಡಿ ಆಯಿತು. ಈಗ ಅದೇ ಫೋಲ್ಡ್ಗೆ ಆ ಹಿಂದಿನ ಪಾರ್ಟ್ ಇಟ್ಟು ಮೆಜರ್ ಹಾಕ್ಕೊಂಡ್ಬಿಡೋದು. ಫಸ್ಟ್ ಸುಮ್ಮನೆ ಅಳತೆ, ಆಮೇಲೆ ಹಿಂಗೆ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಈಸಿ ಮೆಥಡ್. ಈ ಥರ ಹಾಕ್ಕೊಂಬಿಡಿ, ಆಯ್ತಲ್ವ? ಈಗ ಅದು ಹೆಂಗಿದೆಯೋ ಆ ಥರ ಡ್ರಾ ಮಾಡಿ ನೋಡಿ ಕೆಳಗಿಂದು. ಈಗ ಕಂಕುಳ, ಆಮೇಲೆ ನೆಕ್ ಸ್ವಲ್ಪ ಅಷ್ಟೇ, ಸುಮ್ಮನೆ ಮೆಜರ್ ಆದಷ್ಟೇ. ಈಗ ತೋರಿಸ್ತೀನಿ ನೋಡಿ. ನೆಕ್ ನೋಡಿ 5 ಸೇಮ್ ಹಿಂದೆ ಇದ್ದಂಗೆ 2 ನೆಕ್ಕು 3 ಶೋಲ್ಡರ್. ಕಂಕುಳ 5.5. ಈಗ ಮುಂದೆ ಭಾಗ ಬೇರೆ ಕಂಕುಳ ಕಟಿಂಗು, ಹಿಂದೆ ಭಾಗ ನಾನು ನೋಡಿಸಿದ್ದೀನಿ. ಅಲ್ಲಿಂದ 13 ಭುಜದಿಂದ 13 ಕೆಳಗೆ. ನೆಕ್ಕು 7. ಆಮೇಲೆ ಕ್ರಾಸ್ ಬೆಲ್ಟ್ ನೋಡಿ, ಕ್ರಾಸ್ ಬೆಲ್ಟ್ಗೆ 1.5 2 ಮೇಲೆ ಮಾಡೋದು. ಕ್ರಾಸ್ ಬೆಲ್ಟ್ ನೋಡಿ ನಾನು ಯಾವ ಥರ ಮಾಡಿದೆ ಅಂತ. ಇದು ಒಂದಲ್ಲ ಅಂದರೆ 1-2-3 ಸತಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಮೆಜರ್ಮೆಂಟ್ ತೋರಿಸಿದ್ದೀನಿ ನೋಡಿ. 13, 5.5, 2, 3 ಶೋಲ್ಡರ್, 2 ನೆಕ್ಕು, ಕಂಕಳ ಡೌನು 5.5 ಮಾಡಿ. ಅದಾದಮೇಲೆ ನಾವು ಯಾವ ಕಡೆಯಿಂದನೂ ಕಟ್ ಮಾಡ್ಬೋದು. ಡ್ರಾ ಹೆಂಗಿದೆಯೋ ಅದ್ರ ಮೇಲೆ ಕಟ್ ಮಾಡಿ. ನೆಕ್ ನಿಧಾನಕ್ಕೆ ನೋಡಿ, ತಿರುಗಿಸಿ ಈ ಥರ ಕಟ್ ಮಾಡಿ. ಜಾಗರೂಕತೆಯಿಂದ ಕಟ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬ್ಲೌಸ್ ಹಾಳಾಗುತ್ತೆ. ಈಗ ಟಕ್ಸ್ ನೋಡಿ, ಅಲ್ಲಿ 3 ಇಂಚಿಗೆ 1, ಆಮೇಲೆ 1 ಇಂಚು, ಆಮೇಲೆ 1 ಇಂಚು, ಹಿಂಗೆ ಒಂದು ಸ್ವಲ್ಪ ಬ್ಲೌಸ್ ಹೊಲಿಯೋವರೆಗೂ, ಆಮೇಲೆ ಈಸಿ ಆಗುತ್ತೆ. ಇದು ಮೇನ್ ಟಕ್. ಈ ಟಕ್ ಒಂದೇ ಫಸ್ಟ್ ಮಾಡಿಕೊಂಡು, ಈಗ ಇದರಲ್ಲಿ ಅದರಲ್ಲಿ ಇಲ್ಲಿ ಕಂಕಳ, ಅದಕ್ಕೆ ಮತ್ತು ಆಪೋಸಿಟ್ 3 ಟಕ್ ಬಂದು ನೋಡಿ. ಮುಂದಿನ ಪಾರ್ಟ್ ರೆಡಿ ಆಯಿತು, ಹಿಂದಿಂದು ಮುಂದಿಂದು.
ಫೋಲ್ಡ್ ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ. ನೋಡಿ ಫೋಲ್ಡ್ ಸಾಕಾಗಲ್ಲ, ಅದಕ್ಕೆ ನೋಡಿ ಕೆಳಗಡೆ ನಾನು ತೋರಿಸಿಲ್ಲ, ಕಡಿಮೆ ಇದೆ, ಪ್ಯಾಚ್ ಹಾಕ್ಕೋಬೇಕು. ಈಗ ಮೇಲೆ ಇದೆ ನೋಡು, ಆ ಥರ ಬರಬೇಕು ನೋಡಿ. 8, 8.5 ಅಗಲ, ಕೆಳಗೆ ನೋಡಿ ಪ್ಯಾಚ್ ಹಾಕ್ಕೋಬೇಕು. ನಾನು ನಿಮಗೆ ಅರ್ಥ ಆಗಲಿ ಅಂತ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಈಗ ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು 10 ಇಟ್ಟಿದ್ದೀನಿ ನಾನು. 10 ಇಟ್ಟರೆ ಕೆಳಗೆ 3, 3.25, 3.5 ಬಿಟ್ಕೋಬೇಕು ಉದ್ದ ತೋಳು. ಆದರೆ ಮೇಲೆ 6 ಸುಮ್ಮನೆ ಡ್ರಾ ಮಾಡಿದ್ದೀನಿ ನೋಡಿ. ನೋಡಿ ನಾನು ನೋಡಿ ನಾನು ಯಾವ ಥರ ಮಾಡಿದೆ ಅಂತ. ಕಂಪ್ಲೀಟಾಗಿ ಕಾಣಿಸ್ತಾ ಇಲ್ಲ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಅಲ್ಲಿಂದ ಅಲ್ಲಿಗೆ ಕಂಕಣ 8 ಬರಬೇಕು. ಅವ್ರದ್ದು ಸುತ್ತಳದೆ 8 ಇದೆ, 7.5 ಇರುತ್ತೆ ಒಬ್ಬೊಬ್ಬರಿಗೆ, ಅದ್ರ ಮೇಲೆ ಡಿಪೆಂಡ್. ಕಟಿಂಗ್ ಆದಮೇಲೆ ಬ್ಲೌಸು ತೋಳಿಂದ ಆಕಾರ ಯಾವ ಥರ ಬರುತ್ತೆ ನೋಡಿ, ಇದೇ ಥರ ಕ್ರಾಸ್ ಎಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಹೇಗೆ ಬಂತು, ಅಲ್ಲಿ ಸ್ಟಿಚ್ ಬರಬೇಕು, ಅದಕ್ಕೆ ಮಾರ್ಕು. ತೋಳು ನೋಡ್ಕೊಳ್ಳಿ. ಈಗ ಕ್ರಾಸ್ ಬೆಲ್ಟ್ ನೋಡಿ, ಮುಂದೆ 3, ಉದ್ದ 10, ಉದ್ದ 10, ಈ ಕಡೆ 3, ಹಿಂದುಗಡೆ 2. ಇಲ್ಲ ಕೆಳಗೆ ಸ್ಟಿಚ್ ಇದೆ ಅಂದರೆ 3.5, 2.5, ಮುಂದೆ 3.5, ಹಿಂದೆ 2.5 ಇಡಬೇಕು. ಈಗ ನೋಡಿ ಕ್ರಾಸ್ ಬೆಲ್ಟ್ ಕಟಿಂಗ್. ಇಷ್ಟ ಆದರೆ ಸಾಕು. ನಾವು ಇದು ಲೈನಿಂಗು, ಮೇಲೆ ಕ್ಲಾತಲ್ಲಿ ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ, ನೆಕ್ ಪಟ್ಟಿ ಬೇರೆ ಕಟ್ ಮಾಡ್ಕೊತೀವಿ. ಹೊಲಿಬೇಕಾದ್ರೆ ತೋರಿಸ್ತೀನಿ. ಇದು ಟ್ರೈನಿಂಗ್ ಮಾತ್ರ, ಸರಿಯಾಗಿ ನೋಡಿ ತಿಳ್ಕೊಳ್ಳಿ. ಖಂಡಿತವಾಗ ನೀವು ಹೊಲಿಗೆ ಅರ್ಥ ಆಗುತ್ತೆ, ಕಲಿತೀರಿ. ಓಕೆ, ಬಾಯ್.